ಸಿದ್ದರಾಮಯ್ಯ ಬಣ ಕೂಡ ಆಕ್ಟಿವ್ ಆಗಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಬಣ ಯಾವ ಪಾನನ್ನ ಮೂವ್ ಮಾಡುತ್ತೆ, ಇವರೆಲ್ಲಾದ್ರೂ ಟೀಮನ್ನ ಕಟ್ಕೊಂಡು ಡೆಲ್ಲಿಗೆ ಹೋದ್ರೆ ನಾವೇನ್ ಮಾಡಬೇಕು, ನೆಕ್ಸ್ಟ್ ನಾವು ಯಾವ ಪಾನನ್ನ ಮೂವ್ ಮಾಡಬೇಕು, ಈ ಒಂದು ಯೋಚನೆಯಲ್ಲಿ ಸಿದ್ದರಾಮಯ್ಯ ಬಣ ಕೂಡ ಆಕ್ಟಿವ್ ಆಗಿದೆ ಈಗ. ಓಕೆ, ಈಗ ನಿನ್ನೆ ಒಂದು ಮೀಟಿಂಗ್ ಮಾಡಿದಾರಲ್ಲ, ಡಿನ್ನರ್ ಮೀಟಿಂಗ್ ಆಯ್ತಲ್ಲ ಡಿ.ಕೆ.ಶಿ ನೇತೃತ್ವದಲ್ಲಿ. ಯಾರೆಲ್ಲ ಹೋಗಿದ್ರು, ಏನು ಮಾತಾಡಿದ್ರು, ಏನ್ ಚರ್ಚೆ ಮಾಡಿದ್ದಾರೆ, ಇದನ್ನ ತಿಳಿದುಕೊಳ್ಳುವ ಕುತೂಹಲದಲ್ಲಿ ಸಿದ್ದರಾಮಯ್ಯ ಬಣ ಇದ್ದಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಬಣದ ಸಚಿವರುಗಳು ಅಲರ್ಟ್ ಆಗಿದ್ದಾರೆ. ಶಾಸಕರನ್ನ ಭೇಟಿಯಾಗಿ ತಂತ್ರವನ್ನ ಹುಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಅಂದ್ರೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿ.ಕೆ.ಶಿ ನಡೆ ಮೇಲೆ ಸಿಎಂ ಆಪ್ತ ಸಚಿವರು ಕಣ್ಣಿಟ್ಟಿದ್ದಾರೆ. ಅದನ್ನೇ ಹೇಳಿದ್ನಲ್ಲ, ಚೆಸ್ ವಿಚಾರದಲ್ಲಿ ಬಹಳ ಚಾಣಾಕ್ಷರು ಯಾರು, ಇದೇ ಡಿ.ಕೆ. ಶಿವಕುಮಾರ್. ಅವ್ರು ಹೇಳಿದ್ದಾರೆ ಎಷ್ಟೋ ಸಲ, ಬೇರೆಯವ್ರ ರೀತಿಯಲ್ಲಿ ನಾನು ಫುಟ್ಬಾಲ್ ಅಲ್ಲ ಚೆಸ್ ಆಡೋದು ನಾನು ಅಂತ, ಚೆಸ್ ಪ್ಲೇಯರ್ ನಾನು ಅಂತ. ಸೊ ಯಾವ ಪಾನನ್ನ ಯಾವ ಕ್ಷಣದಲ್ಲಿ ಮೂವ್ ಮಾಡಬೇಕು ಅನ್ನೋದು ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಗೊತ್ತಿದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಹಾಗಾಗಿ ಸಿದ್ದರಾಮಯ್ಯ ಬಣದವರು, ಸಿದ್ದರಾಮಯ್ಯ ಬಣದವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಬೇಕಾದ್ರೆ ಹೇಟ್ ಮಾಡ್ಬೋದು, ಬಟ್ ಇಗ್ನೋರ್ ಮಾಡಕ್ಕೆ ಚಾನ್ಸೇ ಇಲ್ಲ. ಇಗ್ನೋರ್ ಮಾಡಕ್ ಆಗಲ್ಲ, ಯಾಕಂದ್ರೆ ಆ ಬಣ ಏನು ವೀಕ್ ಆಗಿಲ್ಲ, ಅಸಡ್ಡೆ ಮಾಡಕ್ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಕೂಡ ಒಂದು ಕಣ್ಣನ್ನ ಇಟ್ಟಿರ್ಲೇಬೇಕಾಗತ್ತೆ. ಯಾಕಂದ್ರೆ ಇದು ಕುರ್ಚಿಯ ವಿಚಾರ, ಸಿಎಂ ಕುರ್ಚಿಯ ವಿಚಾರ. ಸ್ವಲ್ಪ ಅಪ್ಪಿ ತಪ್ಪಿದ್ರು, ಆಯ ತಪ್ಪಿದ್ರು ಕೂಡ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಹಾಗಾಗಿ ಇಬ್ಬರು ಮಾಸ್ ಮತ್ತು ಪವರ್ಫುಲ್ ಲೀಡರ್ ಇಬ್ರು ಕೂಡ ಅವರದ್ದೇ ಆದಂತಹ ತಂತ್ರಗಾರಿಕೆಗಳನ್ನ ಬಳಸ್ತಾ ಇದ್ದಾರೆ. ಒಬ್ರು ಚೆಸ್ ಪ್ಲೇಯರ್, ಮತ್ತೊಬ್ರು ಈ ರಾಜಕೀಯದಲ್ಲಿ ಪಂಟರ್ ಅಂತಲೇ ಹೇಳ್ಬೋದು. ಅನುಭವ ಇದೆ, ಯಾವಾಗ ಹೇಗೆ ಯಾವ ಪಾನನ್ನ ಮೂವ್ ಮಾಡಬೇಕು, ಹೈಕಮಾಂಡ್ಗೆ ಮನವೊಲಿಸೋದು ಹೇಗೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಂಟ್ರೋಲಿಗೆ ತಗೊಳ್ಳೋದು ಹೆಂಗೆ, ಕಂಟ್ರೋಲ್ ಅಂದ್ರೆ ಬಹುಶಃ ತಪ್ಪಾಗತ್ತಾ ಅಂತ ಪದ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಇನ್ನೂ ಸ್ವಲ್ಪ ದಿನಗಳ ಕಾಲ ಸುಮ್ಮನಿರ್ಸೋದು ಹೆಂಗೆ, ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಂಡ್ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಂಬಂಧ ಹೆಂಗಿದೆ, ಹಳ್ಸಿದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ, ತುಂಬಾ ಅತ್ಯದ್ಭುತವಾಗಿದೆ. ಸೋನಿಯಾ ಗಾಂಧಿಗೆ ಬಹಳ ಅತ್ಯಾಪ್ತರು ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ವಿಚಾರದಲ್ಲೂ. ಅದು ಸಂಪನ್ಮೂಲದ ವಿಚಾರ ಆಗಿರ್ಬೋದು, ಪಕ್ಷಕ್ಕೆ ನಿಷ್ಠೆ ತೋರಿಸುವ ವಿಚಾರ ಆಗಿರ್ಬೋದು, ಎಲ್ಲವೂ ಒಬ್ಬ ಕ್ವಾಲಿಟಿ ಲೀಡರ್ಗಿರ್ಬೇಕಾಗಿರುವ ಅರ್ಹತೆಗಳು, ಯೋಗ್ಯತೆಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಇದೆ ಅನ್ನುವಂಥದ್ದು ಹೈಕಮಾಂಡ್ಗೂ ಗೊತ್ತು. ಹಾಗಾಗಿ ಇಬ್ಬರನ್ನು ಬಹಳ ನಾಜೂಕಿಂದ ಹ್ಯಾಂಡಲ್ ಮಾಡುವ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆ ಕಡೆ ಸೆಷನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅಲ್ಲಿರೋರೆಲ್ಲರೂ ಕೂಡ ಹುರಿದು ಮುಕ್ಬಿಡ್ತಾರೆ, ಕಾಂಗ್ರೆಸ್ನ ಹುರಿದು ಮುಕ್ಬಿಡ್ತಾರೆ. ಹಾಗಾಗಿ ತುಂಬಾ ಜೋಪಾನವಾದ ಹೆಜ್ಜೆಯನ್ನ ಹೈಕಮಾಂಡ್ ಅವರು ಇಡ್ತಾ ಇದ್ದಾರೆ. ಕಾದ್ ನೋಡೋಣ ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ.